ಮುಂದೆ ಐತಿ ಜೀವನ ಇವಾಗ ಗುರುತಾಗಲ್ಲ. ಓದ್ಬೇಕು, ನಾಳೆ ಓದ್ತೀನಿ, ನಾಡಿದ ಓದ್ತೀನಿ ಅಂತ ಕುಂತ್ರ ವಿದ್ಯಾಭ್ಯಾಸ ದೂರ ಆಗ್ತದ. ಸಾವಿನ ದಿನಗಳು ಸಮೀಪ ಆಗ್ತಾವ. ವಿದ್ಯಾಭ್ಯಾಸ ಸಮೀಪ ಆಗ್ಬೇಕು, ಸಾವಿನ ದಿನಗಳನ್ನ ದೂರ ಮಾಡ್ಬೇಕು. ವಿದ್ಯಾರ್ಥಿಗಳೇ, ಅರ್ಥ ಆಯ್ತು ಅನ್ಕೋತೀನಿ. ತಂದೆ ತಾಯಿ ಕೂಡ ಆಸೆ ಇಟ್ಟು ಕಾಯ್ತಾ ಇರ್ತಾರ. ವಿದ್ಯಾರ್ಥಿಗಳೇ, ಓದುತ್ತಾನೆ ಅನ್ನೋ ಹಠ ನಿನ್ನಲ್ಲಿ ಇರ್ತದ ಅಂದ್ರ ತಾಳ್ಮೆ ಅನ್ನೋದು ತಂದೆ ತಾಯಿಯಲ್ಲಿ ಇರ್ತದ. ಸ್ನೇಹಿತರೆ, ದಯವಿಟ್ಟು ನಮಗಲ್ಲದಿದ್ದರೂ ತಂದೆ ತಾಯಿಗೋಸ್ಕರ ಆದ್ರೂ ಓದಬೇಕು. ವಿದ್ಯಾರ್ಥಿಗಳೇ, ನಾನ್ ಲೈಬ್ರರಿಗೆ ಹೋದ್ರೆ ಓದ್ತಾನಿ, ಕೋಚಿಂಗ್ ಹೋದ್ರೆ ಓದ್ತಾನಿ ಅಂತ ಏನಿಲ್ಲ. ಏಕೆ ಮನೆಯಲ್ಲಿ ಕುಂತ್ರ ಓದಿದ್ರೆ ನೌಕರಿ ಆಗೋದಿಲ್ಲವೇನೋ? ಮನೆಯಲ್ಲಿ ಕುಂತ್ರ ಓದೋದು ಆಗೋಲ್ಲ ಅಂತಂದ್ರ ಒಳ್ಳೆಯ ವಾತಾವರಣ ಇರ್ತದ. ಮರಗಿಡಗಳ ಕೆಳಗಡೆ ಕುಂತು ಓದ್ರಿ. ನಾನ್ ಮಾಡ್ತಾನಿ ಅನ್ನೋ ಛಲ ಇದ್ದವರು, ನಾನು ಓದ್ತಾನಿ ಅಂತ ಹಠ ಇದ್ದವರು ಮಾತ್ರ ಅವರ ಕನಸನ್ನು ಕಟ್ಕೋತಾರ ಅನ್ಕೋತೀನಿ. ವಿದ್ಯಾರ್ಥಿಗಳೇ, ಎಷ್ಟೋ ಜನ 5 ವರ್ಷ ಕೋಚಿಂಗ್ ಮಾಡಿದ್ರು ಕೂಡ ಇನ್ನೂ ಸೆಲೆಕ್ಷನ್ ಆಗ್ತಾ ಇಲ್ಲ ಅಂತಂದ್ರ ಅವರಿಗೆ ಅವರೇ ಮಾಡ್ಕೋತಿರೋದು ಮೋಸ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳೇ, ನಿಮ್ಮ ಲೈಫ್ ನೀವೇ ಕಟ್ಕೋಲಿಕ್ ಆಗ್ಲಿಲ್ಲ ಅಂತಂದ್ರ ತಂದೆ ತಾಯಿಗೆ ಮಾಡೋದು ದೊಡ್ಡ ಮೋಸನೇ ಅಂತ ಹೇಳ್ಬೋದು. ಮನೆಯ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಓದ್ಲಿಕ್ಕೆ ಕಳಿಸ್ತಾರಲ್ಲ, ಅಷ್ಟೊಂದು ಮನೆಯಲ್ಲಿ ಕಷ್ಟವಿದ್ದರೂ ಕೂಡ ನಿಮ್ಮನ್ನು ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅಂತ ಆಸೆ ಇಟ್ಕೋತಾರಲ್ಲ. ನಾಳೆ ಏನಾದ್ರೂ ನೀವು ಜಾಬ್ ಮಾಡ್ಲಿಲ್ಲ ಅಂತಂದ್ರ ನಿಮಗೆ ದುಃಖ ಆಗ್ತದ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ತಂದೆ ತಾಯಿಗೆ ಆಗ್ತದ ಮೊದಲು ಅದನ್ನು ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ.